ಈಗ ನೋಡಿ ಆಪರೇಷನ್ಸ್ ಆನ್ ದ ಸೆಟ್. ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ಸ್ ಹೇಳಿದ್ದೆ. ಅದೇ ವೆನ್ ಡಯಾಗ್ರಾಮ್ಸ್ ಆದ ನಂತರ ಆಪರೇಷನ್ ಆನ್ ದ ಸೆಟ್. ಇವಾಗ ಆಪರೇಷನ್ ಅಂತ ಹೇಳಿದರೆ ಇವಾಗ ನೋಡಿ ಪ್ಲಸ್ ಮೈನಸ್ ಅಂತ ಹೇಳಿ ಅದು ಒಂದು ಆಪರೇಷನ್ನೇ. ಅಂದರೆ ಎರಡು ನಂಬರ್ಸ್ ಮಿಡಲ್ದಲ್ಲಿ ಆಪರೇಷನ್ ಮಾಡ್ತಾರೆ. ಇದು ಆಪರೇಷನ್ ಆನ್ ದ ಸೆಟ್ ಅಂದರೆ ಆಪರೇಷನ್ ಇದನ್ನು ನಂಬರ್ಸ್ನಲ್ಲಿ 3+1 ಮಾಡಿದಾಗ ಯಾವಾಗೂ ಒಂದು ನಂಬರೇ ಕೊಡ್ತಿತ್ತು 3+1 = 4 ಅಂತೇಳಿ. ಇವಾಗ ಇದು A+B ಸೆಟ್ ಮಾಡಿದೆ, ಇಲ್ಲಿ ಮಿಡಲ್ ಏನಾದರೂ ಆಪ್ರೇಷನ್ ಯೂಸ್ ಮಾಡಿದ್ವಿ ಅಂದರೆ ಅದು ಇನ್ನೊಂದು ಸಿ ಸೆಟ್ಟೇ ಕೊಡುತ್ತೆ, ಬೇರೆದೇನು ಕೊಡೋಲ್ಲ. ಇಲ್ಲಿದೆ ನೋಡಿ, ಆಪ್ರೇಷನ್ ಆನ್ ಸೆಟ್ ಆಲ್ವೇಸ್ ಗಿವ್ಸ್ ಅ ಸೆಟ್ ಅಂತ ಹೇಳಿ. ಫಸ್ಟ್ ಅಂತಿದೆ ಯೂನಿಯನ್. ಯೂನಿಯನ್ಗೆ ಯು ಅಂತ ಹೇಳಿ ಡಿಫೈನ್ ಮಾಡ್ತಾರೆ, ಹೀಗೆ ಯು ಅಂತೇಳಿ. ಇದು ಯೂನಿಯನ್ ಮತ್ತು ಯೂನಿವರ್ಸಲ್ ಸೆಟ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಂದರೆ ಯು ಇದೇನು ಬರುತ್ತಾರೆ ಹಿಂಗೆ ಬರೀತಾರೆ ಯೂನಿಯನ್ ಅಂದರೆ. ಯೂನಿವರ್ಸಲ್ ಸೆಟ್ನಲ್ಲಿ ಡೈರೆಕ್ಟ್ ಯು ಅಂತ ಬರೀತಾರೆ. ಇದನ್ನು ಸ್ವಲ್ಪ ಡಿಫ್ರೆನ್ಸ್ ಇದೆ, ನೆನ್ಪಿಟ್ಟಿರಿ. ಸೊ ಈ ಸಿಂಬಲ್ ಯೂಸ್ ಮಾಡ್ತಾರೆ ಯೂನಿಯನಿಗೆ, ಮತ್ತು ಬಿಟ್ವೀನ್ ದ ಸೆಟ್ಸ್ ಅಂದರೆ ಎರಡು ಸೆಟ್ ಮಿಡಲ್ದಲ್ಲಿ ಯೂಸ್ ಮಾಡ್ತಾರೆ. ಯೂನಿಯನ್ ಅಂತ ಹೇಳಿದರೆ ಇವಾಗ ನೋಡಿ ಎರಡು ಸೆಟ್ ಇದೆ, ಎರಡು ಸೆಟ್ನ ಯೂನಿಯನ್ ಮಾಡಿದರೆ ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ಅಂದರೆ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ. ಇದಾಯಿತು ಲಾಜಿಕಲ್. ಇದು ಮ್ಯಾಥಮೆಟಿಕಲ್ ಇದೆ. ಅಂದರೆ ಎ ಯೂನಿಯನ್ ಬಿ ಈಕ್ವಲ್ಸ್ ಟು, ಅಂದರೆ ರೋಸ್ಟರ್ ಫಾರ್ಮ್ನಲ್ಲಿ ಬರೆದ್ರೆ ಇದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ, ರೋಸ್ಟರ್ ಫಾರ್ಮ್ ಅಲ್ಲ, ಸೆಟ್ ಬಿಲ್ಡರ್ ಫಾರ್ಮ್. ನೋಡಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಅಂದರೆ ಎಕ್ಸ್ ಎ ಇಲ್ಲಾಂದರೆ ಬಿನಾಗಿರ್ಬೋದು, ಇಲ್ಲಾಂದರೆ ಎರಡರೊಳಗೆ ರಿಪೀಟ್ ಆಗಿದ್ದನ್ನ ಅದನ್ನು ಕೌಂಟ್ ಮಾಡ್ತಾರೆ. ಇವಾಗ ನೋಡಿ ಒಂದು ಬಾಕ್ಸ್ನಲ್ಲಿ ನೋಡಿ ಹೀಗೆ ಹಾಕ್ತಾರೆ, ಯು ಅಂತ ಬರೀತಾರೆ. ಓಕೆ, ಒಂದು ನಿಮಿಷ. ಈ ಬಾಕ್ಸ್ ಹಾಕ್ತಾರೆ, ಬಾಕ್ಸ್ ಹಾಕಿದ್ಮೇಲೆ ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಇವಾಗ ಹೀಗೆ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಮಾಡ್ಬೋದು. ಬೆಸ್ಟ್ ಅಂದರೆ ಇದೇ ಮಾಡಿ. ಯಾಕೆಂದರೆ ನೋಡಿ ಇದರೊಳಗೆ ಏನಾದರೂ ಯೂನಿಯನ್ ಅಂತ ಹೇಳಿದರೆ ಇದೆಲ್ಲ ಎಲಿಮೆಂಟ್ಸ್ ಬರುತ್ತೆ, ಮತ್ತು ಮಿಡಲ್ದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ. ಇವಾಗ ಏನಾದರೂ ಕಾಮನ್ ಏನಾದರೂ ಇದ್ದರೆ ಅದರೊಳಗೆ ಒಂದೇ ಸಲ ಲೈನ್ ಹೀಗೆ ಎಳೀರಿ. ಅದ್ರ ಮೇಲೆ ಓವರ್ ಸ್ಟ್ರೈಕ್ ಮಾಡಬೇಡಿ, ಅಂದರೆ ಎರಡು ಸಲ ರಿಪೀಟ್ ಆಗೋದೆಲ್ಲ ಬೇಕಾಗಲ್ಲ. ಓವರ್ ಸ್ಟ್ರೈಕ್ ಮಾಡಬೇಡಿ, ಒಂದೇ ಸಲ ಸ್ಟ್ರೈಕ್ ಮಾಡಿ. ಹೀಗೆ ಇದಾಗಿತ್ತು ಯೂನಿಯನ್, ಎ ಯೂನಿಯನ್ ಬಿ. ಓಕೆ, ಇದಾಯಿತು ಲಾಜಿಕಲ್, ಇದಾಯಿತು ಮ್ಯಾಥಮೆಟಿಕಲ್, ಇದಾಯಿತು ವೆನ್ ಡಯಾಗ್ರಾಮ್ಸ್ ಮೂಲಕವಾಗಿ. ಇದು ತಪ್ಪ, ಇದನ್ನು ಯೂನಿಯನ್ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇದರೊಳಗೆ ಏನಾದರೂ ಕಾಮನ್ ಇದ್ದರೆ ಮತ್ತು ಅದನ್ನು ಮಾಡೋಕ್ಕಾಗಲ್ಲ. ಇವಾಗ ಇದನ್ನ ಎಕ್ಸಾಂಪಲ್ ನೋಡಿ, ನಂಬರ್ಸ್ನಲ್ಲಿ ಎ ಯೂನಿಯನ್ ಬಿ ಅಂತ ಹೇಳಿದರೆ 1 2 3 4 ಇದೆ, ಇಲ್ಲಿ 2 3 4 5 6 ಮಟ್ಟ ಇದೆ ಈ ನಂಬರ್ಸ್ನ. ಇವಾಗ 1 2 3 ಫಸ್ಟ್ ಬರ್ಕೊಳ್ಳೋದು, ಫಸ್ಟ್ ಸೆಟ್ ಏನಿದೆ. ಆಮೇಲೆ 2 3 ಇದೆಲ್ಲ ಅದನ್ನು ಇಗ್ನೋರ್ ಮಾಡೋದು. ಯಾಕೆಂದರೆ ಸೆಟ್ನಲ್ಲಿ ಫಸ್ಟಿಗೆ ಯಾವಾಗ ಹೇಳ್ತೇವೆ ಅಂದರೆ ಸೆಟ್ನಲ್ಲಿ ಆರ್ಡರ್ ಮ್ಯಾಟರ್ ಆಗಲ್ಲ ಮತ್ತು ನಂಬರ್ಸ್ ರಿಪೀಟ್ ಆಗಬಾರ್ದು. ಓಕೆ, 5 6 ಇದಾಯಿತು ಎ ಯೂನಿಯನ್ ಬಿ. ಇವಾಗ ಬರ್ತೀವಿ ಪ್ರಾಪರ್ಟೀಸ್ ಮೇಲೆ. ಪ್ರಾಪರ್ಟೀಸ್ ಅಂತ ಹೇಳಿದರೆ ಈ ಪ್ರಾಪರ್ಟೀಸ್ ಅಂದರೆ ಇವಾಗ ನೋಡಿ ಎ ಯೂನಿಯನ್ ಬಿ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳಿದರೆ ಆರ್ಡರ್ ಚೇಂಜ್ ಆದ್ರೂ ಏನಾಗಲ್ಲ ಅಂಥೇಳಿ. ಎ ಯೂನಿಯನ್ ಬಿ ಇಲ್ಲಾಂದರೆ ಬಿ ಯೂನಿಯನ್ ಎ ಮಾಡಿದರೆ ಸೇಮೇ ಬರುತ್ತೆ. ಓಕೆ, ಅಂದರೆ ಇವಾಗ ಇದರದೊಳಗೆ ಎಲ್ಲ ಎಲಿಮೆಂಟ್ಸ್ ಇದರೊಳಗೆ ಬರುತ್ತೆ. ಇವಾಗ ನೋಡಿ ಬಿ ಯೂನಿಯನ್ ಎ ಮಾಡಿದರೆ ನಾವು ಫಸ್ಟಿಗೆ ಏನಂದರೆ 2 3 4 5 6 ಬರುತ್ತೆ ಫಸ್ಟ್ ಸೆಟ್ಟಿಂದ. ಆಮೇಲೆ ಸೆಕೆಂಡ್ ಸೆಟ್ಟಿಗೆ ಏನಾಗುತ್ತೆ 1 ಅಷ್ಟೇ ಬರುತ್ತೆ. ಆದರೆ ಇದನ್ನು 1 ತೊಗೊಂಡು ಹೋಗಿ ಇಲ್ಲಿ ಇಡ್ಬೋದು. ಓಕೆ, ಯಾಕಂದರೆ ಆರ್ಡರ್ ಮ್ಯಾಟರ್ ಆಗಲ್ಲ. ನೋಡಿ ಈಗ ಎರಡು ಸೇಮ್ ಇದೆ, ಎ ಯೂನಿಯನ್ ಬಿ ಆ್ಯಂಡ್ ಬಿ ಯೂನಿಯನ್ ಎ. ಸೊ ಇಟ್ ಈಸ್ ಕಮ್ಯುಟೇಟಿವ್. ಇವಾಗ ನೋಡಿ ಅಸೋಸಿಯೇಟಿವ್ ಅಂತ ಹೇಳಿದರೆ ಇವಾಗ ಫಸ್ಟಿಗೆ ಇದನ್ನು ಯೂನಿಯನ್ ಮಾಡಿ ಆಮೇಲೆ ಇದ್ರ ಜೊತೆ ಯೂನಿಯನ್ ಮಾಡೋದು, ಇಲ್ಲಾಂದರೆ ಫಸ್ಟ್ ಇದನ್ನು ಯೂನಿಯನ್ ಮಾಡಿ ಆಮೇಲೆ ಇದ್ರ ಜೊತೆ ಯೂನಿಯನ್ ಮಾಡೋದು. ಎರಡೂ ಆನ್ಸರ್ ಸೇಮೇ ಬರುತ್ತೆ. ನೆಕ್ಸ್ಟ್ ಇದೆ ಎ ಯೂನಿಯನ್ ಆಫ್ ಯೂನಿಯನ್. ಎ ಯೂನಿಯನ್ ಯೂನಿವರ್ಸಲ್ ಸೆಟ್, ಇದು ಯೂನಿವರ್ಸಲ್ ಸೆಟ್. ಓಕೆ, ಇವಾಗ ನೋಡಿ ಒಂದು ಎಲಿಮೆಂಟ್ ಈ ಯೂನಿಯನ್ ಅಂತ ಹೇಳಿದರೆ ಎಲ್ಲ ಎಲಿಮೆಂಟ್ಸ್ ತೊಗೋಬೇಕು. ಇವಾಗ ಎ ಒಂದು ಸೆಟ್ ಇದೆ, ಓಕೆ. ಯೂನಿಯನ್ ಫುಲ್ ದೊಡ್ಡ ಸೆಟ್ ಇರುತ್ತೆ. ಇವಾಗ ಇವೆರಡರದ್ದು ಎಲಿಮೆಂಟ್ಸ್ ಕಂಬೈನ್ ಮಾಡಿದರೆ ನಮಗೇನು ಸಿಗುತ್ತೆ? ಯೂನಿಯನ್ನೇ ಸಿಗುತ್ತೆ. ಯಾಕಂದರೆ ಇದರೊಳಗೆ 1 ಇದೆ, ಇದರೊಳಗೆ 2 ಇದೆ. ಮತ್ತು ಯೂನಿಯನ್ನಲ್ಲಿ ಏನಾಗುತ್ತೆ 1 2 ಎರಡೂ ಬರುತ್ತೆ. ಓಕೆನಾ? ಎದಲ್ಲಿ 2 ಅಷ್ಟೇ ಇದೆ. ಅವಾಗ ಏನಾಗುತ್ತೆ, ಈ ಯೂನಿಯನ್ ಮಾಡಿದಾಗ ಯೂನಿಯನ್ನೇ ಬರುತ್ತೆ. ಆಯಿತಾ? ಅಂದರೆ ಯೂನಿಯನ್ ಜೊತೆಗೆ ಏನಾದರೂ ಯೂನಿವರ್ಸಲ್ ಸೆಟ್ ಈಸ್ ಯೂನಿಯನ್ ವಿತ್ ಎನಿ ಅದರ್ ಸೆಟ್, ಇಟ್ ವಿಲ್ ಬಿ ಯೂನಿವರ್ಸಲ್ ಸೆಟ್. ಓಕೆನಾ? ಅಂದರೆ ನಿಮಗೆ ನೋಡಿ ಒಂದು ಸೆಟ್ನ ಯೂನಿಯನ್ ಮಾಡಿ ಯೂನಿವರ್ಸಲ್ ಸೆಟ್ ಜೊತೆಗೆ ಯೂನಿಯನ್ ಮಾಡಿದರೆ ಯೂನಿವರ್ಸಲ್ಲೇ ಆನ್ಸರ್ ಬರೋದು. ಅದರ ನೆಕ್ಸ್ಟ್ ನೋಡಿದರೆ ಎ ಯೂನಿಯನ್ 5 ಅಂತ ಹೇಳಿದರೆ ನಲ್, ಅಂದರೆ ನೋ ಎಲಿಮೆಂಟ್ಸ್.
ಅದರೊಳಗೆ ಏನಾಗುತ್ತೆ ಯೂನಿಯನ್ ಮಾಡಿದ್ರೆ ಇದರೊಳಗೆ ನೋ ಎಲಿಮೆಂಟ್ಸ್, ಇದರೊಳಗೆ ಒಂದು 2-3 ಎಲಿಮೆಂಟ್ಸ್ ಇದೆ ಅನ್ಸ್ಕೊರಿ. ಆ 2-3 ಎಲಿಮೆಂಟ್ಸ್ ಅಷ್ಟೇ ಬರುತ್ತೆ ಯೂನಿಯನ್ ಮಾಡಿದರೆ. ಇವಾಗ ಬರುತ್ತೆ ಎ ಯೂನಿಯನ್ ಆಫ್ ಎ ಈಕ್ವಸ್ ಟು ಎನ್ ಅಂದರೆ ಐಡೆಂಪೋಟೆಂಟ್ ಲಾ. ಅಂದರೆ ಎ ಯೂನಿಯನ್ ಎ ಮಾಡಿದರೆ ಏನಾಗುತ್ತೆ, ಅದೇ ಸೇಮ್ ಎಲಿಮೆಂಟ್ಸ್ ಇರುತ್ತೆ, ನಾ ಕಡಿಮೆ ಆಗಲ್ಲ ನಾ ಜಾಸ್ತಿನೂ ಆಗಲ್ಲ. ಸೊ ಇದಾಗಿತ್ತು ಇಂಟ್ರೊಡಕ್ಷನ್ ಆಫ್ ಯೂನಿಯನ್ ಆಪ್ರೇಷನ್. ನೆಕ್ಸ್ಟ್ ನಾವು ಇಂಟರ್ಸೆಕ್ಷನ್ ಆಪ್ರೇಷನ್ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನಿಮ್ಗೆ ಏನು ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ನನಗೇನಾದರೂ ಕರೆಕ್ಷನ್ ಮಾಡಬೇಕಿತ್ತಂದರೆ ದಯವಿಟ್ಟು ಹ್ಯಾಂಡ್ ರೈಟಿಂಗ್ ರಿಲೇಟೆಡ್ ಆಗಲಿ ನಂದು ಎಕ್ಸ್ಪ್ಲನೇಷನ್ ಏನಾದರೂ ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ಸ್ನಲ್ಲಿ ಹೇಳಿ ನಾನು ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಯಾಕೆಂದರೆ ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.